ಹಿರಿಯ ಸಾಹಿತಿ ನಾ ಡಿಸೋಜ ಅವರ ಅಂತ್ಯಕ್ರಿಯೆ ಈ ದಿನ ಸಾಗರ ಪಟ್ಟಣದಲ್ಲಿ ನಡೆಯುತ್ತೆ. ಸೋಮವಾರ ಮಂಗಳೂರಿನ ಆಸ್ಪತ್ರೆಯಿಂದ ಸಾಗರ ಪಟ್ಟಣಕ್ಕೆ ಅವರ ಪಾರ್ಥಿವ ಶರೀರವನ್ನು ತರಲಾಗಿತ್ತು. ಇಂದು ಸಾಗರದ ಗಾಂಧಿ ಮೈದಾನದವರೆಗೆ ಅಂತಿಮ ಯಾತ್ರೆ ನಡೆಸಲಾಯಿತು. ಗಾಂಧಿ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಈಗಾಗಲೇ ಹಲವಾರು ರಾಜಕೀಯ ನಾಯಕರು, ಹೋರಾಟಗಾರರು ಮತ್ತು ಹಲವು ಗಣ್ಯರು ಗಾಂಧಿ ಮೈದಾನಕ್ಕೆ ಬಂದು ಅಂತಿಮ ದರ್ಶನ ಪಡೆದಿದ್ದಾರೆ. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಮಧ್ಯಾಹ್ನದ ನಂತರ ಅಂತ್ಯಕ್ರಿಯೆ ನಡೆಯುತ್ತೆ. ಹಿರಿಯ ಸಾಹಿತಿ ನಾ ಡಿಸೋಜ ಅವರ ಪಾರ್ಥಿವ ಶರೀರದ ಅಂತಿಮ ಯಾತ್ರೆಯ ದೃಶ್ಯವನ್ನು ನೀವು ನೋಡ್ತಾ ಇದ್ದೀರಿ. ನಾ ಡಿಸೋಜ ಅವರ ಮನೆಯಿಂದ ಹೊರಟಂಥ ಅಂತಿಮ ಯಾತ್ರೆ ಅಶೋಕ ರಸ್ತೆ ಮೂಲಕ ಸಾಗಿ ನಂತರ ಸಾಗರ ಹೋಟ್ಲು ಸರ್ಕಲ್ ಬಳಿ ಬಂದು ಅಲ್ಲಿಂದ ನಗರಸಭೆ ಮುಂಭಾಗದಲ್ಲಿ ಸಾಗಿ ನಂತರ ಗಾಂಧಿ ಮೈದಾನವನ್ನು ತಲುಪಿದೆ. ಸಾಗರ ಪಟ್ಟಣದ ಹೃದಯ ಭಾಗದಲ್ಲಿ ನಾ ಡಿಸೋಜ ಅವರ ಅಂತಿಮ ಮೆರವಣಿಗೆ ನಡೀತು. ಗಾಂಧಿ ಮೈದಾನದಲ್ಲಿ ನಾ ಡಿಸೋಜ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಎಲ್ಲ ವ್ಯವಸ್ಥೆ ಮಾಡಲಾಗಿದೆ. ನಾಡಿನ ಹಲವು ಜಾಗಗಳಿಂದ ಬಂದಂಥ ಅಭಿಮಾನಿಗಳು, ಗಣ್ಯರು, ಬಂಧುಗಳು ಅಲ್ಲಿಗೆ ಬಂದು ದರ್ಶನವನ್ನು ಪಡಿತಾ ಇದ್ದಾರೆ. ಸಾಹಿತಿಗಳು, ಲೇಖಕರು, ಪತ್ರಕರ್ತರು ಎಲ್ಲರೂ ಸಹ ಅಲ್ಲಿ ಹೋಗಿ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ನಾ ಡಿಸೋಜ ಅವರ ಅಂತಿಮ ಯಾತ್ರೆಯ ದೃಶ್ಯ ಇದು. ಹಾಗಾಗಿ ನಾ ಡಿಸೋಜ ಅವರ ಪಾರ್ಥಿವ ಶರೀರದ ಮೆರವಣಿಗೆ ಸಾಗರ ಪಟ್ಟಣದಲ್ಲಿ ಸಾಗಿ ಬಂದಿದೆ. ಆ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ನೀವು. ಅಶೋಕ ರಸ್ತೆಯಲ್ಲಿ ಬಂದು BH ರಸ್ತೆಯನ್ನು ದಾಟಿ ಸಾಗರ ಹೋಟೆಲ್ ಸರ್ಕಲ್ಗೆ ಬಂದು ಅಲ್ಲಿಂದ ಮಾರಿಕಾಂಬಾ ದೇವಸ್ಥಾನದ
ಎದುರಿನ ರಸ್ತೆಗೆ ಬಂದು ನಗರಸಭೆ ಎದುರಿನಿಂದ ಮುಂದೆ ಸಾಗಿ ಗಾಂಧಿ ಮೈದಾನವನ್ನು ತಲುಪಿದೆ ನಾಡಿ ಸೋಜಾ ಅವರ ಪಾರ್ಥಿವ ಶರೀರದ ಅಂತಿಮ ಮೆರವಣಿಗೆ. ಸಂಜೆಯ ನಂತರ ಚರ್ಚ್ನಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ನಂತರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಹಲವು ಶಾಲೆಗಳ ಮಕ್ಕಳು, ಗಣ್ಯರು, ಲೇಖಕರು, ಸಾಹಿತಿಗಳು, ವಿದ್ಯಾರ್ಥಿಗಳು, ರಾಜಕೀಯ ಪಕ್ಷಗಳ ಮುಖಂಡರು, ಊರಿನ ಗಣ್ಯರು ಎಲ್ಲರೂ ಬಂದು ನಾಡಿ ಸೋಜಾ ಅವರ ಅಂತಿಮ ದರ್ಶನವನ್ನು ಪಡಿತಾ ಇದ್ದಾರೆ. ನಾಡಿ ಸೋಜಾ ಇನ್ನಿಲ್ಲ. ಮಲೆನಾಡಿನ ದನಿಯಾಗಿದ್ದಂಥ, ಮಲೆನಾಡಿನ ಕಷ್ಟಗಳಿಗೆ ಅಕ್ಷರ ರೂಪ ಕೊಡ್ತಾ ಇದ್ದಂಥ, ಮುಳುಗಡೆ ಸಂತ್ರಸ್ತರಿಗೆ ಒಂದು ದನಿಯನ್ನು ಕೊಟ್ಟಂಥ, ಲೋಕೋಪಯೋಗಿ ಇಲಾಖೆಯಲ್ಲಿ ಕೇವಲ ಟೈಪಿಸ್ಟ್, SDC, FDC ಆಗಿದ್ದಂಥ ನಾಡಿ ಸೋಜಾ ಅವರು ಬರೆದಂಥ ಕೃತಿಗಳೇನಿದೆ, ಕಥೆಗಳೇನಿದೆ, ಕಾದಂಬರಿಗಳೇನಿದೆ, ಅವು ಶಾಶ್ವತವಾಗಿ ಮಲೆನಾಡಿನ ಕಥೆಗಳನ್ನು ಹೇಳ್ತವೆ. ಮತ್ತು ಭಾಳ ಮುಖ್ಯವಾಗಿ ಸೌಹಾರ್ದದ ಕಥೆಯನ್ನು ಹೇಳ್ತವೆ. ವಿಪುಲವಾದ ಮಕ್ಕಳ ಸಾಹಿತ್ಯವನ್ನು ರಚಿಸಿದಂಥ ನಾಡಿ ಸೋಜಾ ಮಕ್ಕಳ ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಹಿಂಜರಿಯಲಿಲ್ಲ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕೃತ ಆಗುವಂಥ ಕೃತಿಯನ್ನು ಸಹ ಬರೆದು ಮಕ್ಕಳ ಸಾಹಿತ್ಯವನ್ನು ಬರಿಬೇಕಾ ಅಂತ ಅವರು ಹಿಂಜರಿಯಲಿಲ್ಲ. ಮಕ್ಕಳಿಗಾಗಿ ಭಾಳ ಬೃಹತ್ತಾದ ಸಾಹಿತ್ಯವನ್ನು ನಾಡಿ ಸೋಜಾ ರಚನೆ ಮಾಡಿದ್ದಾರೆ. ಮಕ್ಕಳ ಕಥೆಗಳನ್ನು, ಮಕ್ಕಳಿಗಾಗಿ ಪುಸ್ತಕಗಳನ್ನು ಬರೆದಿದ್ದಾರೆ, ಮಕ್ಕಳಿಗಾಗಿ ನಾಟಕಗಳನ್ನು ಬರೆದಿದ್ದಾರೆ. ಹಾಗಾಗಿ ನಾಡಿ ಸೋಜಾ ಅವರ ಕೊನೆಯ ಯಾತ್ರೆ ನಡೀತಾ ಇದೆ. ಚರ್ಚ್ನಲ್ಲಿ ಅಂತಿಮ ವಿಧಿವಿಧಾನಗಳು ನಡೆಯುತ್ತೆ. ಇದು ನಾವು ಭೌತಿಕವಾಗಿ ನಾಡಿ ಸೋಜಾ ಅವರನ್ನು ನೋಡುವಂಥ ಕೊನೆಯ ದಿನ ಮತ್ತು ಕೊನೆಯ ಕ್ಷಣ.
ನೆಚ್ಚಿನ ಸಾಹಿತಿಗಳು, ರಾಜ್ಯ ಕಂಡಂಥ ಎಲ್ಲ ಜನಮನದಲ್ಲಿ ಇರುವಂಥ ನಮ್ಮ ಹೆಮ್ಮೆಯ ಸಾಹಿತಿಗಳು ಇವತ್ತು ನಮ್ಮೆಲ್ಲರ ಬಿಟ್ಟು ಈ ಸಂದರ್ಭದಲ್ಲಿ ಸರ್ಕಾರದ ಗೌರವ ಕೊಡುವ ಮೂಲಕ ಅವರ ಕುಟುಂಬದವರು ಏನು ಹೇಳಿದರು ಅದೇ ಥರ ವ್ಯವಸ್ಥೆಯನ್ನು ಮಾಡುವ ಮೂಲಕ ಇವತ್ತು ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ಸಂದರ್ಭದಲ್ಲಿ ಎಲ್ಲ ವ್ಯವಸ್ಥೆಯನ್ನು ಸರ್ಕಾರದ ವ್ಯವಸ್ಥೆಯಲ್ಲಿ ಮಾಡಿಕೊಟ್ಟಿದ್ದೀವಿ. ನಾವು ನಾಟಿ ಸೋಜರು ಅಂತ ಹೇಳಿದರೆ ಕೇವಲ ಸಾಹಿತಿಗಳು ಒಂದೇ ಅಲ್ಲ, ಈ ರಾಜ್ಯದ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಕೆಲವು ಹೋರಾಟದಲ್ಲೂ ಸಹ ಭಾಗಿಯಾಗಿದ್ದಂಥ ಮಹಾನ್ ನಾಯಕರವರು, ಪರಿಸರದಲ್ಲಿ ಅಪಾರವಾದಂಥ ಗೌರವ ಇಟ್ಟುಕೊಂಡಂಥ ಒಬ್ಬ ವ್ಯಕ್ತಿಯಾಗಿ ಬಾಲ್ಯದಲ್ಲಿ ಸಹ ನಾನು ಅವ್ರ ಹತ್ತಿರದಿಂದ ನೋಡಿದಾಗ ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿ ಜನಮನದಲ್ಲಿದ್ದಂಥವು. ಬಹುಶಃ ನಾನು ಸಾಗರದ ಕಾಗೋಡು ಸಾಹೇಬ್ರ ಮನೆಯಲ್ಲಿದ್ದಾಗ ಪಕ್ಕದಲ್ಲೇ ಮನೆ. ಆ ಸಂದರ್ಭದಲ್ಲೇ ನಾನು ಬಾಲ್ಯದ ನೆನಪಾಗುತ್ತೆ ನನಗೆ. ಅವ್ರು ಯಾರೂ ಹೆಚ್ಚು ಮಾತಾಡ್ತಾ ಇರಲಿಲ್ಲ, ಯಾರು ಮಾತಾಡ್ತಿದ್ರೆ ನಗ್ತಾ ಇದ್ರು, ಬಿಟ್ಟರೆ ಏನು ಹೇಳ್ತಾ ಇರಲಿಲ್ಲ. ಅಂಥ ಒಂದು ವ್ಯಕ್ತಿ PW ಇಲಾಖೆಯಲ್ಲಿ ಕೆಲಸ ಮಾಡಿ ಇವತ್ತು ಸಾಹಿತ್ಯ ಲೋಕದಲ್ಲಿ ಹೆಸರು ತಂದುಕೊಟ್ಟು ಇಡೀ ಸಾಗರಕ್ಕೆ ಒಂದು ಹೊಸ ಕಿರೀಟವನ್ನು ತಂದುಕೊಟ್ಟ ಮಹಾನ್ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಎಲ್ಲ ಅವರಿಗೆ ಇವತ್ತು ಇಡೀ ರಾಜ್ಯದ ನಮ್ಮ ರಾಜ್ಯೋತ್ಸವ ಬಂದವರು. ಇವತ್ತು ಭಾರಿ ನೋವಾಗುತ್ತೆ ಅಂದರೆ ಈ ಸಾಗರ ಕ್ಷೇತ್ರಕ್ಕೆ ಒಂದು ಕೊಡುಗೆ ಇತ್ತು. ಅವ್ರು ಕಳ್ಕೊಂಡದ್ದು ನಮ್ಮ ಇಡೀ ರಾಜ್ಯ ಮತ್ತು ಸಾಗರಕ್ಕೆ ನಮಗೆ ನಷ್ಟ ಆಗಿದೆ. ಅವರ ಸಾಹಿತ್ಯದ ಕೆಲವು